ಬಾ ಸಣ್ಣಿಂಗಕ್ಕಯ್ಯ, ಎಲ್ಗೆ ಹೋಗ್ತಾ ಇದೀಯಾ? ಏ ಎಲ್ಗೂ ಇಲ್ಲ. ಅವ್ರು ಸೀನಪ್ಪರು ಅದೇ ನಮ್ಮ ಫ್ಯಾನ್ ತಮ್ಮ ಮಗಳನ್ನ ಒಪ್ಪಿಸ್ಕೊಂಬರಕ್ಕೆ ಹೋಗಿದ್ರು ಅಲ್ಲಿಗೆ. ಅದಕ್ಕೆ ಒಪ್ಕೊಂಡ್ಲಂತೆ. ಮಾಡ್ತಾರಂತಮ್ಮ ಮದ್ವೆನ. ಇನ್ನೂರ ಅಪ್ಪನ ಸೊಟ್ಟು ಮಾಡಿ ಮಾಡ್ತಾರಂತೆ ಕಣಿ. ಆಗಲ್ಲ ಅಂತಿದ್ನಂತಲ್ಲೇ, ಯಾಕೆ ಮೀಸಿತಿರುತ್ತಿದ್ನಂತ ಅವನು. ನಾನು ಆಗಲ್ಲ ಹಂಗೆ ಹಿಂಗೆ ಅಂತ ಯಾಕೆ ಮೀಸಿತಿರ್ತಿದ್ನಂತೆ. ಹೂನಿ ಆಗಿದ್ರೆ ಚೆನ್ನಾಗಿತ್ತು, ನಾನು ಮಗ್ಗೆ ಮದುವೆ ಮಾಡ್ಕೊಂತಿದ್ದೆ. ನಮ್ಮ ಹುಡುಗನೂ ಗನ್ವಾದಂಗೆ ಇದ್ದಾನೆ, ನಾನು ಮದುವೆ ಮಾಡ್ಕೊಂತಿದ್ದಿದ್ದೇನೆ. ಅಷ್ಟೇನೆ. ಅವ್ರ ಅಮ್ಮನೇ ಇಲ್ಲಿಗೆ ಬೋರಾಳ್ ತವ್ರ ಮನೆ ಅಂತ. ನಾನು ಇನ್ನೇನು ಅವ್ರ ಸಣ್ಣ ಮನೆ ಅಲ್ವಿ, ಅಕ್ಕಿ ಇಲ್ಲಿಗೆ ಬೋರಾಳ್. ಮದುವೆ ಮಾಡ್ಕೊಂಬಿಲ್ಲ ಅಂದ್ರೆ ವಾಸಿ ಆಗತ್ತೆ ಕಣಿ ಇವಳಿ. ನಾನೇ ಮಾಡಿಕೊಂಬನ ಅಂತಿದ್ದೆ. ಮಾಡ್ಕೊಂಬಿಲ್ಲ ಅಂದ್ರೆ ಅವ್ನು ಆಗಲ್ಲ ಅಮ್ಮಗೆ ಇದ್ದ ಕಣಿ. ಅವರೆಲ್ಲ ಬಂದಿದ್ರಲ್ಲ ಕೇಳೋಕ್ಕೆ, ನಾನು ಆಗಲ್ಲ ಅಂತಿದ್ದ. ನಾನು ಆಗಲ್ಲ, ಬಿಲ್ಕುಲ್ ಆಗಲ್ಲ ಅಂತ ಹೇಳ್ತಿದ್ದ. ಹಂಗಾರ ಆಗಲಿಲ್ಲ ಅಂದ್ರೆ ನಾನೇ ಮದುವೆ ಮಾಡ್ಕೊಂಬನ ಅಂತಿದ್ದೆ. ನಮ್ಮ ಇವನಿಗೆ ನಿಮಗೂ ಕೊಡ್ಬೋದಾಯ್ತು ಹೇಳಮ್ಮ. ಒಬ್ಬನೇ ಮಗ, ಯಾರು ಇಲ್ಲ ಏನಿಲ್ಲ, ಅವಳು ತವ್ರ ಮನೆಗೆ ಕೊಡ್ಬೇಕಂತ ಕುಣಿತಾಳಂಗೆ ಶಾಂತ ಹೇಳು. ಏನಾಗೆ ತವ್ರ ಮನೆಗೆ ಆತ ನಿಮ್ದಿನ ಒಬ್ಬನೇ ಮಗ, ಅವ್ರದಿನ 2 ಭಾಗ ಮಾಡ್ದ ಭಾಗ ಕೊಡಬೇಕು. ನಾನು ಅದನ್ನೇ ಹೇಳಿದ್ದು ನಮ್ಮ ಶಾಂತಮ್ಮಗೆ. ಶಾಂತಮ್ಮ ಅವನು ಆಗ್ತಿದ್ರೊಟ್ಟೆ ನನಗೆ ಕೊಡು. ನಮ್ಮದೇನು ಒಡ್ದ ಭಾಗ ಕೊಡೋಂಗಿಲ್ಲ, ನಮಗೆ ಒಬ್ಬನೇ ಮಗ ಅಂತ ನಾನು ಅದನ್ನೇ ಹೇಳಿದ್ನಿ. ಒಡ್ದ ಭಾಗ ಕೊಡೋಂಗಿಲ್ಲ, ನಮ್ಗೆ ಒಬ್ಬನೇ ಮಗ ಅಂತ ಹೇಳಿ ಅವಳಂಗೆ ಕುಣಿತಾಳೆ ಶಾಂತಮ್ಮ. ತವ್ರ ಮನೆಗೆ ಕೊಡಬೇಕು ಅಂತ ಕುಣಿತಾಳಂಗೆ. ಮಣಿ ಬಂದು ತಾಡಿ ಕೆವಳನದಲ್ಲಿ ಮಣಿನ ಕೆವಳಿರಿ ಗೊತ್ತಾಗುತ್ತೆ. ನೀರು ರಂಗಕ್ಕಯ್ಯ ಒಳ್ಳೇದಲ್ಲವು. ಕರ್ದು ಕೇಳಿರಿ. ಅಯ್ಯೋ ನನ್ನ ಸಸಿತಾಗ ಯಾಕೆ ಕೇಳಿರೋ ಏನೋ ಅನುಮಾನ. ಅಕ್ಕೇನೆ ರಂಗಕ್ಕಯ್ಯನೇನು ಕೇಳಕ್ಕೆ ಹೋದ್ರೆ ಹಂಗೆ ಹಿಂಗೆ ಅಂತ ಮಾತಾಡುತ್ತೆ. ಕರಿಯೋದಲ್ಲಿ ಮಣಿನ ಕೇಳನೆ ಹೇಳ್ತಾಳೆ. ಇವಳಾದರೆ ಕರೆಕ್ಟಾಗಿ ಹೇಳ್ತಾಳೆ. ಏನು ಸಣ್ಣಿಂಗತ್ತೆ ಇಲ್ಲಿ ಕೂಕೊಂಡಿದ್ಯಾ? ಬಾರಿ ಸಸಿ ಅಡುಗೆ ಮಾಡೇವಳಿ. ಇನ್ನೇನು ಕಾಲ್ಸಿಕೆ ಕೂಕ ಮಾಡಿ ಬರೀ ಅಂತ ಹೇಳಿ ಕೂಕೊಂಡಿದ್ದೀವಿ. ಬಾ ಅಲ್ಲ ಆಗ್ತಾನಂತ ಮದುವೆನ. ಹೋಗಿದಾರೆ ಕಣಂತೆ ಇವತ್ತು. ಹೋಗಿದ್ದಾರೆ, ಹೋಗಿ ಮಾತಾಡ್ಕೊಂಬತ್ತೀವಿ ಅಂತ ಹೋಗ್ಯವ್ರಿ. ಅವ್ರ ಅಮ್ಮನೂ ಹೋಗ್ಬೇಕಾರೆ ಅದನ್ನೇ ಹೇಳಿದ್ದು. ಪಾಪ ನೀನು ಆಗಂಗಿದ್ರೆ ಮಾತ್ರ ಹೋಗು, ಸುಮ್ಮನೆ ಹೋಗ್ಬೇಡ ನೀನು ಅಲ್ಲಿಗೆ, ಇಲ್ಲಾಂದ್ರೆ ಅವ್ರ ಮನೆ ಬಾಕ್ಲ ಕಾಲಿಕ್ಬೇಡ ಅಂತ ಹೇಳ್ತು. ಎಲ್ಲ ನಾನು ಹಾಕ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಹೋಗಿ ಕೇಳಿದ್ನಂತೆ, ಹಳೆ ಫೋನ್ ಮಾಡಿದ್ರು. ಒಪ್ಕೊಂಡವನಿ ಅಲ್ಲೇ ರೇಖನ್ನು ಕೇಳಿರಂತೆ, ಅವಳು ಒಪ್ಕೊಂಡ್ಲಂತೆ. ಇನ್ನು ಅಕ್ಕೇನೆ ಮಾತಾಡಿ ಮದುವೆ ಮಾಡೋದೇನೆ ಅಂತ ಹೇಳಿ ಹೇಳ್ತಿದ್ರಿ. ನನ್ನ ತಿಂಗಳು ಐತೆ ಅಷ್ಟೇನೆ. ನನ್ನ ತಿಂಗಳ ಒಳಗೆ ಮಾಡಿಬಿಡ್ತಾರಂತ ಮದುವೆನ. ಕಂಟಪ್ಪಂದ ಬಾ ಕಂಟಪ್ಪ. ಏನು ಮಾಮ ಆತೆ ಮನೆದೆಲ್ಲ? ನೀವು ಯಾರೂ ನಮ್ಮನ್ನು ಮಾತಾಡಿಸ್ಬೇಡ್ರಿ ಕಣಮ್ಮ. ನಿಮ್ಮನ್ನ ಯಾರು ಮಾತಾಡಿಸ್ಬೇಡ್ರಿ ನಮ್ಮನ್ನು. ಯಾಕೆ ಮಾಮ ಚೆನ್ನಾಗಿದ್ವಲ್ಲ? ಬೇಡ, ನಿಮ್ಮನು ಒಯ್ದಾನಲ್ಲ ಇವನು. ನಿಮ್ಮ ಶ್ರೀನಿವಾಸ ಬಂದು ನಾನು ಕೋಟೆ ಜಗಳಕ್ಕೆ ಬರ್ತಾನೆ. ಅಲ್ಲ ಹೆಂಗೆ ಮಾತಾಡ್ತಾನಂಗೆ. ಒಂದಿಟ್ಟು ಮನೆ ಕಟ್ಟಿರೋದಕ್ಕೆ ನಾನು ನೋಡಂಗೆ ಹೊಟ್ಟೆ ಉರ್ಕೊಂತಾನೆ. ನನ್ನ ಮನೆ ಕಟ್ಟಿರೋದು ನೋಡಿ ಹಾಗೇನೆ ಹೆಂಗೆ ಕಟ್ಬಿಟ್ಟ ಅಂತೇಳಿ ಹೊಟ್ಟೆ ಉರ್ಕೊಂತಾನೆ. ಅವನೇನು ಹೊಟ್ಟೆ ಉರ್ಕಮ್ಮಲ್ಲ ಕಣ್ಮಮ್ಮು, ಸುಮ್ಮನೆ ಯಾಕೆ ಮಾತಾಡ್ತಿ, ಸುಮ್ಕಿರತ್ತ. ಸುಮ್ಮನಿರಮ್ಮ, ಅವನು ಹೊಟ್ಟೆ ಉರ್ಕೊಂತಾನೆ. ಅವ್ನು ಬರ್ಲಿ ನಾನು ಕೊಟ್ಟು ಜಾಗ್ಳಕ್ಕೆ ಐದಾವ ಅವನಿಗೆ. ಏನು ಸಣಮಯ್ಯ ಆಯ್ತೆ ಊಟ? ಆತಪ್ಪ. ಎಲ್ಗೋಗ್ಯವಳಿ ಗಿರ್ಜಕೈ ಕಾಣಲ್ಲ? ಇಲ್ಲ ಅಮ್ಮಯ್ಯ, ಅಲ್ಲೆಲ್ಲ ಮಂತಾಗೆಲ್ಲ ಇರ್ಬೇಕೇನ. ಯಾಕೆ ಅವನು ಸೀನು ನಿನ್ ಕೊಟ್ಟು ಜಗಳಕ್ಕೆ ಬಂದಿದ್ದು ಕಂಟಣಯ್ಯ? ಬಂದಿದ್ನಮ್ಮ. ನಾನು ಒಂದಿಟ್ಟು ಮನೆ ಕಟ್ತಾ ಇದ್ನಲ್ಲ, ಮನೆ ಕಟ್ಟಿದ್ನಲ್ಲ ಹೊಸ ಮನೇನ, ಅದಕ್ಕೆ ನೋಡಿ ಅವನಿಗೆ ಹೊಟ್ಟೆ ಉರಿ ಸಹಿಸ್ಕೊಂಬಕ್ಕಾಗಿದ್ದಕ್ಕೆ ಜಗಳಕ್ಕೆ ಬಂದಿದ್ದ. ಹಂಗೆ ಹಿಂಗೆ ಅಂತ ಮಾತಾಡ್ದ. ಹಂಗೆ ಅದಕ್ಕೆ ಬರಲಿ ಅಂತ ಕಾತ್ಕೊಂಡಿದ್ದೀನಿ. ಬರಲ್ಲ ಹೇಳು, ಇನ್ಮೇಲಿಂದಾನ ಜಗಳಕ್ಕೆ ಬರಲ್ಲ. ಅದೇನೆ ಮದುವೆ ಸೊಟ್ಟಾಗೈತಂತೆ. ಇನ್ನೇನು ಇನ್ನೊಂದು ತಿಂಗಳೊಳಗೆ ಮದುವೆ ಮಾಡ್ತಾರಂತೆ ರಕ್ಕನ ಮಗಳಿಗೆ. ಮಾಡ್ಕೊಂಬ್ಳೇಳು. ನಾವೇನ ಯಾರು ಸವಸ್ಕೊ ಹೋಗಲ್ಲ, ಹೆಂಗಾರ ಮಾಡ್ಕೊಂಬ್ಳೇಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾವರು 3 ಜನ ಇದ್ದಾರೆ. ನಾನು ಯಾರಂದರೆ ಶ್ರೀನಿವಾಸ ಇದ್ದಾನಲ್ಲ, ಅವ್ರ ಅತ್ತೆ ನಾನು. ನಮ್ಮ ಮಾವರು 3 ಜನ ಇದ್ದಾರೆ. ಇವರು ದೊಡ್ಡ ಮಾವನ ಮಗ ಶ್ರೀಕಂಠಪ್ಪ ಅಂತ ಹೇಳಿ, ನಮ್ಮ ಬೀರ್ಲಿಂಗ ಮಾಮ ಅಂತ ಹೇಳಿ ದೊಡ್ಡ ಮಾಮ, ಬೀರ್ಲಿಂಗ ಮಾಮ ಗಿರ್ಜಾತಿ ಅಂತ ಹೇಳಿ ಫಸ್ಟ್ನೇವರು. ದೊಡ್ಡ ಮಾಮನ ಮಗನೇ ಇವರು ಶ್ರೀಕಂಠ ಮಾಮ. ಎರಡನೇವರು ನಮ್ಮ ಅತ್ತೆನೂ ನಮ್ಮ ಮಾಮ. ಇಲ್ಲಿ ಕೂಕಣೈತಲ್ಲ ಈ ಬೇಳೆ ಕಲಿಯೋದು, ಅದು ಸಣ್ಣಿಂಗತ್ತಿ ಅಂತ ಹೇಳಿ ಮೂರನೇರು. ಇವರು 3 ಜನ ಅಣ್ಣ ತಮ್ಮಂದರು ಇಲ್ಲಿ. ಇವಾಗ ರೇಖನ್ ಕೊಡ್ತಾ ಇದ್ದಾರಲ್ಲ, ಅಲ್ಲಿ 3 ಜನ ಅಣ್ಣ ತಮ್ಮದ್ರು. ಇವಾಗ ನಮ್ಮ ಅತ್ತೆ ಏನೈತೆ, ಇವಾಗ ಹೆಂಗೂ ನಮ್ಮ ಶ್ರೀನಿವಾಸಿಗೆ ನಾನು ಮಾಡಿಕೊಂಬಿಲ್ಲ ಅಂದರೆ ನಾನೇ ಮಾಡಿಕೊಬೋದು ಅಂತ ಹೇಳಿ ನಮ್ಮ ಸಣ್ಣಿಂಗತ್ತೆಗೆ ಪ್ಲಾನ್ ಐತಿ. ನಮ್ಮ ಸಣ್ಣಿಂಗತ್ತಿ ಇವಾಗ ನಮ್ಮ ಶ್ರೀಕಂಠ ಮಾಮಗೂ ನಮ್ಮ ಶ್ರೀನಿವಾಸಗೂ ಸ್ವಲ್ಪ ಜಗಳ. ಇಬ್ಬರಳ್ಗೂ ಆಗಲ್ಲ. ನಾವು ಅವರು ಚೆನ್ನಾಗಿದ್ವಿ, ಇದ್ಕಿದ್ದಂಗೆ ಅದು ಏನಾಯ್ತು ಏನೋ ಇಬ್ಬರಳ್ಗೂ ಜಗಳ. ನಮ್ಮ ಮಾಮಗೂ ನನ್ನ ಮೈದ್ನಿಗಂತೂ ಆಗೋದೇ ಇಲ್ಲ. ಇವಾಗ ನಮ್ಮ ಸಣ್ಣಿಂಗತ್ತಿಗಂತೂ ಹೊಟ್ಟೆ ಉರಿತೈತೆ. ಇವಾಗ ಮದುವೆ ಮಾಡ್ತೀವಿ ಅಂತ ಕೇಳ್ದಂಗಿಂದಾನ. ಯಾಕಂದರೆ ಅವತ್ತಿಗೆ ನನ್ನ ಮಗುಗೆ ಮಾಡ್ಕೋಬೇಕು ಅಂಬೋದು ಬೋಲ್ ಆಸೆ ಇತ್ತು. ಯಾಕಂದರೆ ಒಬ್ಬನೇ ಮಗ ನಿಂಗೇಶಿ ಅಂತ ಹೇಳಿ ಅದಕ್ಕೇನೆ ಮದುವೆ ಮಾಡ್ಕೋಬೇಕು ನನ್ನ ಮಗುಗೇನೆ ಅಂತ ಹೇಳಿ ಬೋಲ್ ಆಸೆಗಿತ್ತು. ಇಲ್ಲ ಅಂದ್ರೆ ಸಾಕು, ಕ್ಯಾನ್ಸಲ್ ಆದರೆ ಸಾಕು, ಮದುವೆ ಆಗಲಿಲ್ಲ ಅಂದ್ರೆ ಸಾಕು ಅಂತ ಇತ್ತು. ಇವಾಗ ಆಗ್ತೈತೆ ಎಂಬುದು ಗೊತ್ತಾದಾಗ ಹೊಟ್ಟೆ ಉರ್ಕೊಂತ ಐತಿ ನಮ್ಮ ಸಣ್ಣಿಂಗತ್ತಿ.
ಈ ಬಂದ್ಲಲ್ಲ ಟೋಪಿ ಇಕ್ಕೊಂಡು ಇವಳು ಶ್ರೀಕಂಠ ಮಾಮನ ಹೆಂಡ್ತಿ ಕರಿಯಮ್ಮ ಅಂತ ಹೇಳಿ ಇವಳಿಗೂ ಹಂಗೆ ನನ್ನ ಮೈದ್ನ ಕಂಡ್ರೆ ಶ್ರೀನಿವಾಸನ್ ಕಂಡ್ರೆ ಆಗಲ್ಲ ಇವ್ರು ಒಂದಿಟ್ಟು ಇವಾಗ ಸೆನ ಕೈದಾರೆ ಒಂದಿಟ್ಟು ಎಲ್ಲನ ಬದುಕು ಮಾಡ್ಕೊಂಡು ಒಂದಿಟ್ಟು ಮನೆಗಿನೇ ಕಟ್ಕೊಂಡು ಎಲ್ಲ ಸೆನ ಕೈದಾರೆ ಇವಾಗ ನಮ್ದಿನ್ನ ಯಾತು ಇಲ್ಲ ಇವಾಗಿನ ಸದ್ಯಕ್ಕೆ ನನ್ನ ಮೈದನ್ನ ಓದವನೇ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ಮಾಮನೂ ಬಡವರಿದ್ದರು ಅವರು ಎಲ್ಲನ ಇವಾಗ ಮಗನ ಬೇರೆ ಓದಿಸಿರು ಎಲ್ಲಾರ್ದು ಮದುವೆ ಮಾಡೋಕ್ಕೆ ಎಲ್ಲಾರ್ದು ಮದುವೆ ಮಾಡಿರು ಇನ್ನು ಹುಡುಗರು ಮಕ್ಕಳದೆಲ್ಲ ಬಾಣ್ತನ ಮಾಡಿರು ಎಲ್ಲ ನೋಡ್ಕೊಂಡ್ರು ಇವಾಗ ಏನು ನಮ್ಮ ಮನೆಗಿನ್ನ ನಾವು ಹಂಗೆ ಅಭಿವೃದ್ಧಿ ಆಗಿಲ್ಲ ಇನ್ನೂ ಸದ್ಯಕ್ಕೆ ಇಲ್ಲಿ ನಮ್ಮ ಪುಟಾಣಿತಲ್ಲ ಈ ಸಣ್ಣ ಹಿಂಗಕ್ಕೆ ಹೆಂಗೆ ಅಂದರೆ ನಮ್ಮ ತಗು ಚೆನ್ನಾಗಿರುತ್ತೆ ಇವ್ರ ತಗು ನಮ್ಮ ಶ್ರೀಕಂಠ ಮಾಮರ ತಗು ಚೆನ್ನಾಗಿರುತ್ತೆ ಅಲ್ಲೇದಿಲ್ಲಿಗೆ ಇಲ್ಲೇದಲ್ಲಿಗೆ ತಾರು ಒಯ್ಯುತ್ತೆ ಏಳಕ್ಕೆ ಅಲ್ಲೇದಿಲ್ಲಿಗೆ ಇಲ್ಲೇದಲ್ಲಿಗೆ ಏಳಕ್ಕೆ ಜಾಸ್ತಿ ನಮ್ಮ ಸಣ್ಣ ಹಿಂಗತ್ತಿದೆ ಎಲ್ಲ ಇದೆಲ್ಲ ಬೋಲು ಒಟ್ಟವ್ರಿಗೆ ಒಟ್ಟಾರೆ ಎಲ್ಲರ ತಗು ಚೆನ್ನಾಗಿರುತ್ತೆ ಎಲ್ಲರ ತಗು ಮಾತಾಡುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಬಂಗಾಳಿ ಮಾತಾಡುತ್ತೆ ಚೆನ್ನಾಗಿರುತ್ತೆ ಅಲ್ಗೂ ಇಲ್ಗೂ ತಂದಿಕ ಶಾನಿ ನೋಡ್ರಿ ಮರೇಲಿ ಹೆಂಗೆ ಬೈಕಂತಾರೆ ಹಂಗೆ ನಮ್ಮ ಶ್ರೀನಿವಾಸನ್ ಕಂಡ್ರೆ ಇವನ್ಗಂತ ನಮ್ಮ ಶ್ರೀಕಂಠ ಮಾಮಗೆ ಆಗದೇ ಇಲ್ಲ ಮದುವೆ ಸೊಟ್ಟಾದಂತಲೇ ಕರಿಯಮ್ಮ ಹೌದೇನು ಎಲ್ಲ ಗಮ್ತಿದ್ರಮ್ಮ ತಮಗೆ ಕೊಡ್ತಾಳೆ ಅಂತ ಹೇಳಿ ಎಲ್ಲರೂ ಹಂಗೆ ಅಂತ ಹೇಳ್ತಾ ಇದ್ರು ಒಪ್ಕೊಂಡಂತೇನು ಅವನು ಒಪ್ಕೊಂಬಲ್ಲಂಬರಂತೆ ಅವನು ಆಗಲೆಲ್ಲ ಬೆಂಗಳೂರಿಂದ ಓಡ್ಬರೋನು ಅವನು ಓದಿದನ್ ಕಣಿ ಏನು ಓದಿದ್ನಿ ಅಂತ ಅಷ್ಟೇ ಅವನದೇನು ಯಾತು ಕೆಲಸಿಲ್ಲ ಪಲ್ಸಿಲ್ಲ ಯಾತು ಇಲ್ಲ ಕಣಿ ಓದಿವನ ಅಷ್ಟೇನಿ ಅವ್ರಿಗೂ ಒಂದು 10-15 ಸಾವಿರ ಸಂಬಳ ಅಂತಿ ಆಗ್ಲಲ್ಲ ಬರೀ ಬೆಂಗಳೂರಿಂದ ಅದೇ ಬತ್ತಾನೆ ಕೆಲಸ ಸೊಟ್ಟಾಗಲಿಲ್ಲ ಅಂತ ಅದೇ ಬತ್ತಾನೆ ಕಣೆ ಶ್ರೀಕಂಠಣಯ್ಯ ನನ್ನ ಮಗುಗಂತ ಬುದ್ಧಿ ಇರತ್ತೆ ಮತ್ತೆ ಏಳು ಅವ್ನಿಗೆಲ್ಲೂ ಕೆಲಸ ಸೊಟ್ಟಾಗಲ್ಲ ಅದೇ ಗೊತ್ತಾನೆ ಪಾಪ ಆಳೆನೇ 3 ಪಟ್ಟು ಬಂದವನಿ ಆನೆ ಮನ್ ಬಂದು 15 ದಿನ ಇಲ್ಲೇ ಇದ್ದ ತಿರ್ಗೋಗಿ ಬಂದು ನನ್ನ ಮದುವೆ ಆಗಬೇಕು ನನಗೆ ಅಡುಗೆ ಮಾಡಿ ಕರಿಲ್ಲ ಅಂತ ತಿರ್ಗಿ ಬಂದವನಿ ಆಗ್ಲೆಲ್ಲ ಹೋಗ್ತಾನೆ ಆಗ್ಲೆಲ್ಲ ಬತ್ತಾನೆ ಎಲ್ಲನೂ ಅಂತ ಜ್ಞಾನ ಬದುಕು ಮಾಡಲ್ ಕಣ್ ಪಾಪ ಅವನು ಅವನಿಗೆ ಯಾತಾಗುತ್ತೆ ಹೇಳು ಯಾತ್ ಕೆಲಸ ಮಾಡೋಕ್ಕೂ ಅವ್ನ ಕೈಲಿ ಆಗಲ್ಲ ಏನು ಮಾಡೋದಿಲ್ಲ ಅವನು ಅವ್ನು ಏನು ಮಾಡ್ತಾನೆ ಏನು ಮಾಡೋಕ್ಕಾಗಲ್ಲ ಅವ್ನು ಇವಾಗ ನನ್ನ ಮನೆ ಕಟ್ತಿರೋದು ನೋಡಿ ಅವ್ನಿಗೆ ಒಟ್ಟೂರು ಕಂಬ್ತಾ ಇದ್ದಾನೆ ಬರ್ಲಿ ಅವ್ನು ನಾನು ಕೊಟ್ಟು ಜಗಳಕ್ಕೆ ಹೇಳ್ತೀನಿ ಸರಿಯಾಗಿ ಹೇಳ್ತೀನಿ ನನ್ನ ಮಗುಗೆ ಬರ್ಲಿ ಅಲ್ಲ ಬೆಂಗಳೂರಿಂದ ಬಂದಾಗಿಂದ ಕಾಲು ಕ್ಯಾರಿತಾ ಇದ್ದಾನೆ ಅಂತ ಜಗಳಕ್ಕೆ ಬರೋಕ್ಕೆ ಜಗಳಕ್ಕೆ ಬಂದರೆ ಸಾಕು ಅಂತ ಹೇಳಿ ಅಂದ್ರೆ ಬಾಯಿ ಹಸ್ತ ಕಣೆ ಕರಿಯಮ್ಮ ಒಳ್ಳೆ ಹುಡುಗ ಬಾಯಿ ಹಸ್ತ ಸುಮ್ಕಿರು ಹಂಗೆ ಯಾಕಂತಿ ಅವ್ನು ಬೇಡತ್ತೀವ ಮದುವೆ ಸೊಟ್ಟ ಆಯ್ತು ಅಂತ ಮದುವೆ ಮಾಡ್ಕೊಂಡು ಹೋಗ್ತಾರತ್ ಬೆಂಗಳೂರು ಕಡೆಗೆ ಅಲ್ಲೂ ಕಾಪುರ ಮಾಡಲ್ಲ ಅವನು ನೋಡ್ತಿರ್ಬೇಕಾರೆ 2 ದಿನಕ್ಕೆ ಓಡ್ ಬರ್ತಾನೆ ಆರಾಮಯ್ಯ ಅಂತೂ ಹೇಳಕ್ಕಾಗಲ್ಲೇನೋ ಅಂತ ಪಾಪ ಹೊಚ್ಕಟ್ಟ ಕೆಲಸ ಮಾಡಬೇಕು ಅಂತ ನಮ್ಮ ಹುಡುಗ ಸರಿಯಪ್ಪ ಸಾಣಿ ಹೋಗೈತಾ ನಮ್ಮ ಹುಡುಗೆಲ್ಲನೂ ಅಂತ ಹೊಚ್ಕಟ್ಟ ಬದುಕು ಮಾಡಿದ್ಕೊಂಡು ಪಾಪ ಹೆಂಗೆ ಒಂದೇ ತಗೇನಿ ಹೆಂಗೆ ಬದುಕು ಮಾಡುತ್ತೆ ನಮ್ಮ ಹುಡುಗ 15,000 ಸಂಬಳ ಕೊಡ್ತಾರೆ ನಮ್ಮ ಹುಡುಗನ ಓದಿಲ್ಲಪ್ಪ ನೋಡಪ್ಪ ಹೆಂಗೆ ಸಂಬಳ ತಕೊಂಬತ್ತೆ ಇವನು ಓದಿರೋನು 15,000ನೇ ಅವನು 15,000ನೇ ಅಣ್ಣ ತಂಬಳವೇ ಅಷ್ಟು ಈ ಸಣ್ಣಮಯ್ಯ ಎಲ್ಲರಿಗಿನ್ನ ಸಣ್ಣಮಯ್ಯ ರಂಗಮ್ಮ 2ನೇದು ಇನ್ನಂತೂ ಗಿರ್ಜಮ್ಮ ಅಂತ 1ನೇದು ಐತಿ ಇವ್ರಿಗೆಲ್ಲನ ಒಟ್ಟುರಿ ಇವಾಗ ಮೊಮ್ಮಗಳು ಮದುವೆ ಮಾಡ್ಕೊಂತ ಇದ್ದಾರೆ ರಂಗಮ್ಮರು ಅಂತ ಹೇಳಿ ಇವ್ರಿಗೆಲ್ಲ ಒಟ್ಟುರಿ ಈ ಸಣ್ಣಿಂಗಮ್ಗೇನು ನನ್ನ ಮಗುಗೆ ಮಾಡ್ಕೋಬೇಕು ಅಂತ ಸಣ್ಣಿಂಗಮ್ಮನ ಪ್ಲಾನು ಇವ ಮದುವೆ ಆಗ್ತಾ ಇರೋನ್ಗೂ ಈ ಶ್ರೀಕಂಠಪ್ಪಗೂ ಫುಲ್ ವಿರೋಧ ಒಬ್ರು ಅಂತೂ ಫುಲ್ ಪೈಪೋಟಿ ಅವ್ನಿಗೆ ಇವ್ನು ಮಾತಾಡ್ಸಲ್ಲ ಇವ್ನಿಗೆ ಅವ್ನು ಮಾತಾಡ್ಸಲ್ಲ ಇವ್ರು ಹಂಗೆ ಅವರಪ್ಪ ಅಮ್ಮ ಅವರೆಲ್ಲ ಗರ್ವಾಗೈತಾರೆ ಇವರಿಬ್ಬರು ಅಣ್ಣ ತಮ್ಮಗಳು ಆಗ್ಬೇಕಲ್ಲ ಇವರಿಬ್ಬರಳು ಫುಲ್ ಪೈಪೋಟಿ ಅವಳು ಹಂಗೆ ಅಲ್ಲಿ ನಿಂತ್ಕೊಂಡಿದ್ದಾಳೆ ಕರಿಯಮ್ಮ ಅವಳಿಗೂ ಹಂಗೆ ಅವನ್ನ ಕಂಡ್ರೆ ಆಗಲ್ಲ ಅಷ್ಟು ಒಟ್ಟುರಿ ಇಬ್ಬರಳ್ಗೂ ಅವನು ಬೇರೆನೇ ಪಾಪ ನಿನ್ನ ಓದಿ ಕೆಲ್ಸಕ್ಕೆ ಹೋಗ್ಯಾವನಿ ಎಲ್ಲೂ ಕೆಲಸ ಸೊಟ್ಟಾಗಲ್ಲ ಬೆಂಗಳೂರಾಗಿ ಅದನ್ನ ಹಗಲೆಲ್ಲ ಓಡ್ಬರ್ತಾನೆ ಬೆಂಗಳೂರಿಂದ ಹಗ್ಲೆಲ್ಲ ಓಡ್ಬರ್ತಾನೆ ಅಂತ ಹೇಳಿ ಹಗಲೆಲ್ಲನ ಅವನ್ನ ಹೇಳಿಸ್ತಾರೆ ಇನ್ನು ನಾವು ವಾಸ್ತಾಗ ಹೋಗಿದ್ದಾನೆ ಪಾಪ ಮನ್ನಿನ ಓದೋದು ಮುಗೀತು ಮನ್ನಿನ ಓದೋದು ಯಾವುದೋ ಒಂದು ಕೆಲಸಕ್ಕೆ ಅದ್ಯಾವುದೋ ಕಂಪ್ನಿ ಬಾಕಿ ಹಾಕಿರಂತೆ ಇನ್ನೊಂದು ಕೆಲಸಕ್ಕೆ ಹೋದ್ರು ಅಲ್ಲೆಲ್ಲನ ಸಂಬಳ ಕಮ್ಮಿ ಅಂತೇಳಿ ತಿರ್ಗಿ ಹಬ್ಬ ಅಂತೇಳಿ ಒಂದು 15 ದಿವಸ ಊರಾಗಿತ್ತು ಆಗ್ಲೆಲ್ಲನ ಇವ್ರಂಗೆ ಗಮ್ತಾರೆ ಬೋರ್ ಹಚ್ಚಿ ಎಲ್ಲೂ ಮಾಡೋಕ್ಕಾಗಲ್ಲ ಇವ್ನ ಕೈಲಿ ಅದೇ ಬರ್ತಾನೆ ಬೆಂಗಳೂರಿಂದ ಓಡ್ಬರ್ತಾನೆ ಅಂತ ಆಗ್ಲೆಲ್ಲ ಅಂತಾರೆ ನೋಡ್ರಿ ಇವಾಗ ಇವರು ಒಂದಿಷ್ಟು ಚೆನ್ನಾಗಿದ್ದಾರೆ ಅವ್ರಿಗೂ ಏನು ಇಲ್ಲ ಇವಾಗ ಸದ್ಯಕ್ಕೆ ಅವರಿಂದ ಮಣ್ಣಿನ ಮಗನ ಓದಿಸವ್ರಿ ಇನ್ನೂ ಏನಂತ ಬಂಡವಾಳಸ್ತ್ರ ಆಗಿಲ್ಲ ಇವ್ರು ಒಂದಿಟ್ಟು ಅಲ್ಲೇ ಬಂಡವಾಳಸ್ತ್ರ ಆಗ್ಯವ್ರಿ ಅದು ಇದು ದುಡ್ಡು ಕುಡಿಕೊಂಡು ಅದು ಇದು ಮೂಲೆಗಳವೆಲ್ಲ ದುಡ್ಡು ಗಿಡ್ಡ ಅವು ಇವು ಬಂದವೆ ಮಸ್ತಾಗಿ ದುಡ್ಡು ಕುಡಿಕೊಂಡು ಒಂದಿಟ್ಟು ಬಂಡವಾಳಸ್ತ್ರ ಆಗ್ಯಾರ ಇವರು ಅದಕ್ಕೆ ಅವ್ರ ತೆಗಿಯೋನೆಲ್ಲಕ್ಕೆ ಇವನು ಶ್ರೀಕಂಠಪ್ಪ ಎಷ್ಟು ಕೇಳೋಂಗೆ ಮಾತಾಡ್ತಾರೆ ನೋಡ್ತಾ ಇರ್ರಿ ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.